ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ಕಚೇರಿ ಮುಂಭಾಗದಲ್ಲಿ ಚಂದಾಪುರ ಪುರಸಭೆ ವತಿಯಿಂದ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು 80ನೇ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದಲ್ಲಿ ಚಂದಾಪುರ ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಪುರಸಭೆ ಸದಸ್ಯರು ಧ್ವಜಾರೋಹಣ ನೆರವೇರಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಚಂದಾಪುರ ಪುರಸಭೆ ಸದಸ್ಯರು, ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮತ್ತು ಗಾಂಧಿರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಚಂದಾಪುರ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಜ್ಯೋತಿ ಜಗದೀಶಾಚಾರಿ, ಉಪಾಧ್ಯಕ್ಷರಾದ ಶ್ರೀಮತಿ ಭಾರತಿ ಬಸವರಾಜ್, ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಹಿಲಲಿಗೆ ಕೃಷ್ಣಾರೆಡ್ಡಿ, ಶ್ರೀಮತಿ ಶಾರದಾ ವರದರಾಜ್, ಪ್ರಭಾರ ಮಾಜಿ ಅಧ್ಯಕ್ಷರಾದ ಮಂಜುಳಾರವರು ಮತ್ತು ಮುಖ್ಯಾಧಿಕಾರಿ ರಮೇಶ್ ರಾಜ್ ಮತ್ತು ಪುರಸಭೆ ಸದಸ್ಯರು, ನಾಮಿನಿ ಸದಸ್ಯರು, ಪುರಸಭೆ ಅಧಿಕಾರಿಗಳು, ವಾಟರ್ ಮ್ಯಾನ್ಗಳು ಹಾಗೂ ಪೌರ ಕಾರ್ಮಿಕರು ಭಾಗವಹಿಸಿದರು.
ಎಲ್ಲರಿಗೂ ನಮಸ್ಕಾರಗಳು. ಚಂದಾಪುರ ಪುರಸಭೆಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಆಚರಿಸ್ತಿದ್ದೇವೆ. ಎಲ್ಲ ದೇಶದ ಜನತೆಗೂ ಹಾಗೂ ನಾಡಿನ ಜನತೆಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಭಾರತದಾದ್ಯಂತ ನಡೀತಿದೆ. ಎಲ್ಲರಿಗೂ ಸ್ವತಂತ್ರ ಹಬ್ಬದ ಶುಭಾಶಯಗಳು ಹೇಳ್ತಾ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಪ್ರಾರಂಭಿಸಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಚಂದಾಪುರ ಪುರಸಭೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಎಲ್ಲ ಗೌರವಾನ್ವಿತ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾನ್ವಿತ ಸದಸ್ಯರು ಮತ್ತು ನಮ್ಮ ಪೌರ ಕಾರ್ಮಿಕರು, ಅಧಿಕಾರಿ ವರ್ಗದವರು ಎಲ್ಲರ ಸಮ್ಮುಖದಲ್ಲಿ, ಸಾರ್ವಜನಿಕರ ಸಮ್ಮುಖದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಪ್ರತಿ ವರ್ಷದಂತೆ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಶುಭಾಶಯ ಕೊಡ್ತಾಯಿದ್ದೀವಿ. ಅದೇ ರೀತಿ ಸುಮಾರು ನಮ್ಮ ಸ್ವತಂತ್ರ ಹೋರಾಟಕ್ಕೆ ಸುಮಾರು ಜನ ಪ್ರಾಣ ತ್ಯಾಗ ಮಾಡಿರ್ತಾರೆ. ಅವರಿಗೂ ಸಹ ಈ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈ ದಿನ ನಮ್ಮ ಭಾರತಕ್ಕೆ ಒಂದು ವಿಶೇಷವಾದಂತಹ ದಿನ ಅಂತ ಹೇಳೋಕ್ಕೆ ಹೆಮ್ಮೆಯಾಗುತ್ತೆ. ಏನಕ್ಕೆ ಅಂದರೆ ಸ್ವಾತಂತ್ರ್ಯವನ್ನು ನಾವು ಪಡ್ಕೊಂಡಂತಹ ದಿನ. ಎಲ್ಲ ಭಾರತೀಯರಿಗೂ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಮೊದಲನೇದಾಗಿ ನಾನು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಈ ದಿನ ಚಂದಾಪುರ ಪುರಸಭೆಯ ಕಚೇರಿಯಲ್ಲಿ ಪ್ರತಿ ವರ್ಷ ಏನು ಆಚರಣೆ ಮಾಡ್ಕೊಂಬರ್ತಾಯಿದ್ವಿ, ಅದೇ ರೀತಿಯಾದಂತಹ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೇವೆ. ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಹಾಗೂ ಸಾರ್ವಜನಿಕರು, ಜೊತೆಗೆ ನಮ್ಮ ಚಂದಾಪುರ ಪುರಸಭೆಯ ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿ ನಮ್ಮ ಭಾರತದ ಸರ್ಕಾರದ ಆದೇಶದ ಪ್ರಕಾರ ಅವರು ತಿಳಿಸಿರುವ ಹಾಗೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಿದ್ದೇವೆ ಅಂತ ಹೇಳೋಕ್ಕೆ ಹೆಮ್ಮೆ ಪಡ್ತೇವೆ. ಈ ಶುಭ ಸಂದರ್ಭದಲ್ಲಿ ನಮ್ಮ ಭಾರತದ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ನೀಡಿದಂತಹ ಅನೇಕ ಮಹನೀಯರನ್ನು ನಾವು ನೆನೆಸ್ಕೊಳ್ಳುವಂಥ ಒಂದು ಶುಭ ದಿನ ಆಗಿದೆ. ಹಾಗಾಗಿ ಅವರನ್ನೆಲ್ಲರೂ ನೆನೆಸ್ಕೊಳ್ತಾ ಸಾರ್ವಜನಿಕ ಸಭೆಗಳು ಹಾಗೂ ಸಾರ್ವಜನಿಕವಾಗಿ ಈ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮಗಳನ್ನು ಎಲ್ಲರೂ ಹಮ್ಮಿಕೊಂಡು ಈಗಿನ ಯುವ ಪೀಳಿಗೆಗೆ ಒಂದು ದೇಶದ ಹೆಮ್ಮೆ ಮತ್ತು ದೇಶದ ಅಭಿಮಾನ, ದೇಶದ ಒಂದು ಬಗ್ಗೆ ಗೌರವವನ್ನು ಹೆಚ್ಚಿಸಿಕೊಳ್ಳುವಂತಹ ಕಾರ್ಯಕ್ರಮಗಳು ಅಲ್ಲಲ್ಲಿ ನಡೀತಾ ಇದ್ದರೆ ಯುವಕರು ಎಚ್ಚೆತ್ತುಕೊಂಡು ದೇಶದ ಮತ್ತು ನಮ್ಮ ಭಾರತ ಮಾತೆಯ ಬಗ್ಗೆ ಒಂದು ಗೌರವವನ್ನು ಬೆಳೆಸ್ಕೊಳ್ಳುವಂಥ ಕಾರ್ಯಕ್ರಮಗಳು ಬೆಳಿಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ತಾ ಎಲ್ಲರಿಗೂ ಸ್ವಾತಂತ್ರ್ಯ ಹಬ್ಬದ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಜೈ ಜವಾನ್ ಜೈ ಕಿಸಾನ್ ಯಾವ ಥರ ನಾವು ಯೋಧರಿಗೇನೂ ರೆಸ್ಪೆಕ್ಟ್ ಮಾಡಬೇಕು ಮತ್ತು ರೈತರಿಗೆ ನಾವು ಅದೇ ಥರ ರೆಸ್ಪೆಕ್ಟ್ ಮಾಡಬೇಕು. ಹಾಗೆ ಏನಂದರೆ ಯೋಧರು ಯಾವ ರೀತಿ ನಮ್ಗೆ ಸ್ವಾತಂತ್ರ್ಯ ತಂದು ಕೊಡೋದ್ರಲ್ಲಿ ಯಶಸ್ವಿ ಆಗಿದ್ದಾರೋ ಅದೇ ರೀತಿ ನಾವು ನಮ್ಮ ಸಾರ್ವಜನಿಕ ವಲಯದಲ್ಲೂ ನಾವು ಸ್ವತಂತ್ರರಾಗಿ ಎಲ್ಲರಿಗೂ ಅವ್ರದ್ದೇ ಆದ ಜಾತಿ ಭೇದ ಎಲ್ಲ ನಾವು ಮರೆತು ನಾವು ಅವರಿಗೆ ಗೌರವವನ್ನು ಕೊಟ್ಟು ಎಲ್ಲರನ್ನೂ ನಾವು ಸಮಬಾಳ್ವೆ ಸಮವಾಗಿ ನಾವು ಕರ್ಕೊಂಡು ಹೋಗಬೇಕು ಅಂತ ನಾನು ಈ ಮುಖಾಂತರ ಹೇಳ್ಕೊತಾ ಇದ್ದೀನಿ. 80ನೇ ವರ್ಷದ ಎಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈ ಮೂಲಕ ನಾನು ಏನು ಹೇಳ್ತೀನಿ ಅಂದರೆ, ಬ್ರಿಟಿಷರ ಆಡಳಿತದಿಂದ ನಮಗೆ ಅನೇಕ ಮಹಾನ್ ವ್ಯಕ್ತಿಗಳು ತಮ್ಮ ಪ್ರಾಣವನ್ನು ಬಲಿದಾನ ಕೊಟ್ಟು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ತುಂಬ ಹೆಮ್ಮೆಯಿಂದ ತುಂಬ ಖುಷಿಪಟ್ಟು ಎಲ್ಲರೂ ಮನೆ ಹಬ್ಬಗಳಾಗಿ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಣೆ ಮಾಡಬೇಕು. ಅದು ನಮ್ಮ ಹಕ್ಕು ಹಾಗೂ ನಮ್ಮ ಕರ್ತವ್ಯ. ಅದೇ ರೀತಿ ಇವತ್ತು ನಮ್ಮ ಚಂದಾಪುರ ಪುರಸಭೆಯಲ್ಲಿ ನಾವು ಅಧಿಕಾರಿಗಳೊಂದಿಗೆ ಎಲ್ಲ ನಾಗರಿಕರೊಂದಿಗೆ ನಮ್ಮ ಸ್ಟಾಫೊಂದಿಗೆ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮಾಚರಣೆಯಿಂದ ಆಚರಿಸಿದ್ದೇವೆ. ಮತ್ತೊಮ್ಮೆ ಎಲ್ಲರಿಗೂ, ಎಲ್ಲ ಭಾರತೀಯರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರೋದಕ್ಕೆ ಇಚ್ಛೆಪಡುತ್ತೇನೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಎಲ್ಲ ಪೌರ ಕಾರ್ಮಿಕರಿಗೆ, ಸಿಬ್ಬಂದಿ ವರ್ಗದವರಿಗೆ, ಅಧ್ಯಕ್ಷರು, ಸದಸ್ಯರುಗಳೆಲ್ಲ ಶುಭ ಹಾರೈಸುತ್ತಾ ಇವತ್ತು ನಾಡಿನ ಸಮಸ್ತ ಜನಕ್ಕೆ 80ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.